ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಯಾರು ನನ್ನ ವಿಡಿಯೋಸ್ನ ನೋಡ್ತಿರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರ ಡನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಮಾಲೂರು ಹತ್ರ ಇರೋ ಹುಲಿಮಂಗಲ ಹೊಸಕೋಟೆ ಹೊಸಕೋಟೆಗೆ ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು. ನಮ್ಮದು ಮೇಲಿಂದ ನೀರು ಬೀಳ್ತಿದೆ, ಬಟ್ ನೀರು ಬರ್ತಾ ಇಲ್ಲ. ಮೋಟ್ರ್ ಆನ್ ಮಾಡ್ತಿದ್ದೀನಿ, ಹಂಸ ಹತ್ತೋಗಂತ ಇದೆ, ಚೆಕ್ ಮಾಡ್ಬೇಕಂತ ಚೆಕ್ ಮಾಡಿದ್ರು. ಫ್ರೆಂಡ್ಸ್, ಇವಾಗ ನೀವು ಏನು ನೋಡ್ತಿದ್ರಿ, ಈ ಜಾಗನ ಫೋರ್ಹೆಡ್ ಕಟ್ಟಿರೋದು. ಇದು ಅಬ್ಸರ್ವ್ ಮಾಡ್ಬೋದು, ವೈಟ್ ಕಲರ್ ಅಂತ. ಬೋರ್ ಒಳಗಡೆ ಈ ರೀತಿ ಪೈಪ್ ಮೇಲೆ ಕೇಬಲ್ ಮೇಲೆ ಕಟ್ಟುತ್ತೆ, ಫೋರ್ಹೆಡ್ ಅಂತೀರಿ. ವೈಟ್ ಕಲರ್ ಇರುತ್ತೆ ಇದು. ಸೊ ನೀರೇನೋ ಮೇಲೆಯಿಂದ ಕೆಳಗಡೆ ಬೀಳ್ತಾಯಿದೆ, ಬಾಟಮ್ವರೆಗೂ ಬೀಳ್ತಾಯಿದೆ, ಬಟ್ ನೀರು ಎಲ್ಲಿ ಹೋಗ್ತದೆ ಚೆಕ್ ಮಾಡ್ಬೇಕಂತ ಹೇಳಿದ್ರು. ಸೊ ಚೆಕ್ ಮಾಡೋಣ ಅಂತ ನಾನು ಕ್ಯಾಮ್ರಾನ ಬಾಟಮ್ವರೆಗೆ ಬಿಟ್ಟೆ. ನೀವು ಇದೇ ರೀತಿ ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು ನಮ್ಮದು. ಎಲ್ಲಿದ್ರೂ ಬಂದು ನಾವು ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡ್ಕೊಡ್ತೀವಿ. ಹಾಗೆ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತೀರಿ, ಯಾಕೆ ನೀರು ಸ್ಟೋರೇಜ್ ಆಗ್ತಲ್ಲ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಮೇಲೆಯಿಂದ ನೀರು ಬೀಳೋದೆಲ್ಲ ನೋಡ್ಬೋದು ನೀವು. ಇಲ್ಲಿ ಎಷ್ಟು ದೊಡ್ಡ ಗ್ಯಾಪ್ ಇದೆ ನೋಡ್ಬೋದು. ಇಲ್ಲೂ ಸಹ ನೀರು ಬರ್ತಾ ಇದೆ. ಇದು ರೆಡ್ ಸ್ಟೋನ್ ಏನಿದೆ, ಇದನ್ನು ಬೋಟ್ರಸ್ಸು ಬೆನ್ಸ್ಕಲ್ ಸ್ಟೋನ್ ಅಂತೀರಿ. ಸೊ ಇದು ನೋಡ್ಬೋದು, ಬೆನ್ಸ್ಕಲ್ಲು ಮತ್ತು ಬೋರು ಅಲ್ಲಿ ಡ್ರಿಲ್ ಆಗಿರೋದು. ಇಲ್ಲಿ ದೊಂಗರ ಬಿದ್ದಿರೋದು ನೋಡ್ಬೋದು, ನೀರು ಯಾವ ರೀತಿ ಬಿದ್ದು ಕೆಳಗಡೆ ಹೋಗ್ತಾಯಿದೆ ಅಂತ. ಸೊ ಇದರಿಂದ ಕೆಳಗಡೆನೂ ಇನ್ನೂ ನೀರು ಹೋಗ್ತಾ ಇದೆ, ಬಟ್ ಸ್ಟೋರೇಜ್ ಆಗ್ತಾ ಇಲ್ಲ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಅರ್ಥ ಆಗುತ್ತೆ. ಇವಾಗ ನೋಡ್ಬೋದು ನೀವು, ಪಂಪ್ವರೆಗೂ ಬಿಟ್ಟಿದ್ದೀರಿ ಫ್ರೆಂಡ್ಸ್, ಬಟ್ ಪಂಪಿಂದ ಕೆಳಗಡೆ ನೀರಿದೆ. ಪಂಪಿಂದ ಕೆಳಗಡೆ ಒಂದು ಖಾಲಿ ಗ್ಯಾಪ್ ಇರೋದ್ರಿಂದ ನೀರೆಲ್ಲ ಅಲ್ಲಿ ಹೋಗ್ತಿದೆ. ನೋಡ್ಬೋದು ನೀವು, ಮೋಟ್ರಿಂದ ಕೆಳಗಡೆ ನೋಡಿರಿ, ಈ ಖಾಲಿ ಗ್ಯಾಪಲ್ಲಿ ನೀರೆಲ್ಲ ಹೋಗ್ಬಿಡ್ತಿದೆ. ಇದೇ ರೀತಿ ವಿಡಿಯೋಸ್ ನಾನು ಹಾಕೊಂಡು ಬರ್ತದೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ. ಮುಂದಿನದಲ್ಲಿ ಸಿಗೋಣ.